ಸಾಮಾಜಿಕ ಜಾಲತಾಣದಲ್ಲಿ ಆಲ್ರೆಡಿ ರೀಲ್ ಇದೆ ವೇರ್ ವಿರಾಟ್ ಕೊಹ್ಲಿಗೆ ಹಿಂಗೆ ಪೋಸ್ ಮಾಡಿ ಈ ಕಡೆ ಮರದ್ ತೋರಿಸಿರೋದು ವೇರ್ ವಿರಾಟ್ ಕೊಹ್ಲಿ ಇಸ್ ಲಾಫಿಂಗ್ ನೋಡಿ ಅಲ್ಲಿ ಹಂಗಾಗಿದೆ ಅಂತ ಒಂದು ಪಾಯಿಂಟ್. ಎರಡನೇ ಪಾಯಿಂಟ್ ಇವ್ರು ಹೇಳಿದ್ರಲ್ಲ ವಿರಾಟ್ ದೇವ್ರ ಮೇಲೆ ಕೇಸ್ ಹಾಕದ ಅಂತ. ಹಿಂದೆ ಕ್ರಿಸ್ ಗೇಲ್ ಒಂದು ಬಾಲ್ ಹೊಡೆದಿರೋದಕ್ಕೆ ಹೋಗ್ಬಿಟ್ಟು ಆಸ್ಪತ್ರೆಗೆ ನೋಡ್ಕೊ ಬಂದ್ರು. ಕ್ರಿಸ್ ಗೇಲ್ ಏನ್ ದೇವ್ರ? ಮನುಷ್ಯತ್ವ ಅವ್ರ ಮಕ್ಕಳಿಗೆ ಮನುಷ್ಯತ್ವ ಇಲ್ಲ. ನಾನು ಅಭಿಮಾನಿ ಪಾಯಿಂಟ್ ಕೊಟ್ಟಿದ್ದೀನಿ. ನೀವು ಕ್ರಿಸ್ ಗೇಲ್ ಫ್ಯಾನ್ ಆಗಿ ಬಂದು ಇಲ್ಲಿ ಕೂತಿದ್ದೀರಾ, ವಿರಾಟ್ ಕೊಹ್ಲಿ ಫ್ಯಾನ್ ಆಗಿ ಬಂದಿದ್ದೀರಾ? ವಿರಾಟ್ ಕೊಹ್ಲಿ ನೋಡಕ್ ಹೋಗಿದ್ರಾ, ಕ್ರಿಸ್ ಗೇಲ್ ನೋಡಕ್ ಹೋಗಿದ್ರಾ? ಧೋನಿ ಫ್ಯಾನ್ ಏನೀಗ? ನಾನು ಧೋನಿ ಫ್ಯಾನ್. ಏನ್ ವಿರಾಟ್ ಕೊಹ್ಲಿನ ನೋಡಕ್ ಹೋಗಿದ್ರಾ? ವಿರಾಟ್ ಕೊಹ್ಲಿಗಿಂತ ದೊಡ್ಡ ಫ್ಯಾನ್ ಧೋನಿದು. ಏನ್ ಮಾಡ್ತೀರಾ? ವ್ಯಕ್ತಿತ್ವದ ಫ್ಯಾನ್ ಅಂತ ಬಂದ್ರೆ RCB ಫ್ಯಾನ್ ಹ್ಯುಮ್ಯಾನಿಟಿ ಇರೋ ಫ್ಯಾನ್ ಆಗಿ ಬಂದಿರಿ. ನಿಮ್ಮ ಮಾತಿಗೆ ಬರೋಣ. ನಿಮ್ಮಕ್ಕೆ ಬರ್ತಾರಂತೆ. ನೀವ್ ಹೇಳಿದ್ರಲ್ಲ ವಿರಾಟ್ ಕೊಹ್ಲಿ ನೋಡ್ದ ನಗ್ದ, ಓಕೆ ಆಗ್ಲಿ. ಅದೇ ಸ್ಟೇಜ್ ಅಲ್ಲಿ CM ಇದ್ದ, DCM ಇದ್ದ, ಎಲ್ರೂ ಇದ್ರು, ರಾಜಕಾರಣಿಗಳು ಎಲ್ರೂ ಇದ್ರು, ಪೊಲೀಸರು ಇದ್ರು. ಅವ್ರ ಕಣಿಕ್ ಕಾಣ್ಲಿಲ್ವಾ? ಅವ್ರ ಕಣಿಕ್ ಕಾಣ್ಲಿಲ್ವಾ? ಅವ್ರದ್ದು ತಪ್ಪಿಲ್ಲ ಅಂತಿಲ್ಲ ಸರ್, ಅವ್ರದ್ದು ತಪ್ಪಿಲ್ಲ ಅಂತಿಲ್ಲ. ಅಭಿಮಾನಿಗಳನ್ನ ವಿರಾಟ್ ಕೊಹ್ಲಿ ಬ್ಲೇಮ್ ಮಾಡ್ಬೇಡಿ. ವಿರಾಟ್ ಕೊಹ್ಲಿಗೆ SR ಫಾಲೋವರ್ ಇದೆ. ಅದು ಏನಾದ್ರೂ ಇರ್ಲಿ ಸರ್, ಎಷ್ಟೋ ಮಿಲಿಯನ್ ಫಸ್ಟ್ ಕೆಲಸ ಪೊಲೀಸ್ ಡಿಪಾರ್ಟ್ಮೆಂಟ್ ಎಲ್ಲಿ ಬರುತ್ತೆ? ಸರ್ಕಾರದ ಅಂಡರ್ ಅಲ್ಲಿ ಬರುತ್ತೆ. ಪೊಲೀಸ್ ಡಿಪಾರ್ಟ್ಮೆಂಟ್ ಫಸ್ಟ್ ಕೆಲಸ ಅದು ಅಂಡರ್ ಬರೋದು, ಗೌರ್ಮೆಂಟ್ ಅಂಡರ್ ಅಲ್ಲಿ ಬರುತ್ತೆ. ಗೌರ್ಮೆಂಟ್ ಗೆ ಇರ್ಬೇಕು ಎಚ್ಚರಿಕೆ. ವಿರಾಟ್ ಕೊಹ್ಲಿ ರೀಟ್ವೀಟ್ ಮಾಡ್ತಾರೆ. ಇವಾಗ ನೀವ್ ಹೇಳ್ತಿದ್ದೀರಲ್ಲ ಮರದ ಮೇಲೆ ಕೊಟ್ಟಿ ನೋಡಿದಾನೆ ಅಂತ. ಮರದ ಮೇಲೆ ಕೂತಿರೋದೇನಕ್ಕೆ? ನಿಮ್ ಸರ್ಕಾರ ಮಾಡಿರೋದು, ಅವ್ರ ಎಡ್ವರ್ಟ್ ಮಾಡಿರೋದ್ರಿಂದ. ಅವ್ರ ಏನ್ ಹೇಳಿದ್ರು? ಅವ್ರ ಫೆಸಿಲಿಟೀಸ್ ಅವ್ರ ಏನೋ ಕರಿಬೇಕಿತ್ತು ಬನ್ನಿ ಅಂತ, ಒಂಚೂರು ಫೆಸಿಲಿಟೀಸ್ ಮಾಡಿಲ್ಲ, ಚೇರ್ ಹಾಕಿಲ್ಲ. ಅದಕ್ಕೆ ಅವ್ರು ನೀವ್ ಹೇಳಿದ್ರು ಕಸದ ಮೇಲೆ ಕೂತಿದ್ದಾರೆ, ಕಂಬದ ಮೇಲೆ ಅಂತ. ಕಸದ ಅವೆಲ್ಲ ಏನಕ್ಕೆ ಕೂತಿರೋದು? ನೀವ್ ಮಾಡಿ ಒಂದ್ ಫೆಸಿಲಿಟೀಸ್ ಮಾಡಿಲ್ಲ, ಅದಕ್ಕೆ ಅಲ್ಲಿ ಹೋಗಿ ಕೂತಿದ್ದಾರೆ. ಇದು ಎಲ್ಲೇ ಹೋದ್ರು ಅಲ್ಲಿಗೆ ಬರ್ತಾ ಇದೆ ಪಾಯಿಂಟ್. ಎಲ್ಲೇ ಹೋದ್ರು ಸರ್ಕಾರಕ್ಕೆ ಬರ್ತಾ ಇದೆ. ಎಲ್ಲೇ ಹೋದ್ರು ಪಾಯಿಂಟ್ ಇದೆ. ನೀನು ಎದೆ ಮುಟ್ಕೊಂಡು ಹೇಳು, ನೀನು RCB ಟ್ವೀಟ್ ನೋಡ್ ಬಂದ, ಸರ್ಕಾರದ ಮಾತು ನೋಡ್ ಬಂದ. ಸರ್ಕಾರಕ್ಕಿಂತ ಜಾಸ್ತಿ ಫಾಲೋವರ್ಸ್ ಸುಶಾಂತ್ ಅವರೇ, ಬಹುಶಃ ನೀವು ಮರ್ತಿದ್ದೀರಿ ಅನ್ಸುತ್ತೆ. ಆ ಹುಡುಗ ಬಂದೇ ಇಲ್ಲ. ಆ ಹುಡುಗ ಜನ ನೋಡ್ಬಿಟ್ಟೆ ಗೊತ್ತಾಗ್ಬಿಟ್ಟಿ ಅವನಿಗಿರೋ ಬುದ್ಧಿ ಬಹುಶಃ ಬಂದೇ ಇಲ್ಲ. ಹೇಳು. ಯಾವಾಗ್ಲೂ ನ್ಯೂಸ್ ಚಾನಲ್ ನೋಡ್ತಾ ಇರ್ತೀವಿ. ನ್ಯೂಸ್ ಅಲ್ಲಿ ಯಾವಾಗ್ಲೂ ತೋರಿಸ್ತಾರದು ಒಂದೇ, DCM CM ಬಂದು ಹೇಳಿರೋದು ಎಲ್ಲರೂ ಇಲ್ಲಿ ಬನ್ನಿ ಫ್ರೀ ಆಗಿದೆ ಅಂತ. ಅದಕ್ಕೆ ಅವರೆಲ್ಲ ಹೋಗಿರೋದು. ಅದಕ್ಕೆ ಅಲ್ಲಿ ಹೋಗಿನೂ ಎಷ್ಟು ಏನಕ್ಕೆ ವಿರಾಟ್ ಕೊಹ್ಲಿ ಬಗ್ಗೆ ನೀವ್ ಏನಕ್ಕೆ ಹೇಳ್ತೀರಾ? ಅಲ್ಲಿ ಎಷ್ಟು ಜನ ರಾಜಕಾರಣಿಗಳು ಕೂತಿದ್ರು, ಅವ್ರು ಏನಕ್ಕೆ ಮಾಡಿಲ್ಲ? ಪೊಲೀಸ್ ಅವ್ರು ಏನಕ್ಕೆ ಮಾಡಿಲ್ಲ? ಪೊಲೀಸ್ ಅವ್ರು ಬರೀ ಇವಾಗ 3 ಲಕ್ಷ ಜನಕ್ಕೆ ಇಬ್ರು ಪೊಲೀಸ್ ಅಲ್ಲಿ ಇದ್ದಿದೆ. ಎಷ್ಟು ಜನ ಪೊಲೀಸು? 100 ಜನ ಪೊಲೀಸು. 100 ಜನ ಪೊಲೀಸ್ 4 ಲಕ್ಷ ಜನ ಸಂಬಳ ಮಾಡಕ್ಕಾಗುತ್ತಾ? ಏನು ಸರ್ಕಾರ ಪೋಸ್ಟ್ ನೋಡಿ ಬಂದ್ರ ಮತ್ತೆ ಮ್ಯಾನೇಜ್ಮೆಂಟ್ ಪೋಸ್ಟ್ ನೋಡಿ ಬಂದ್ರ ಅಂತ ನೀವ್ ಹೇಳಿದ್ರಿ. ನಿಮ್ ಕ್ವಶನ್ ಏನಂದ್ರೆ, ಯಾವುದೇ ಸೋಷಿಯಲ್ ಮೀಡಿಯಾ ಅಂದ್ರೆ ನಂಬಿಕೆ ಸ್ವಲ್ಪ ಕಡಿಮೆನೆ. ಒಂದ್ ಪೋಸ್ಟ್ ಬಂತಂದ್ರೆ ಅದನ್ನ 10 ಬಾರಿ ಚೆಕ್ ಮಾಡ್ತೀವಿ. ಅದನ್ನ 10 ಬಾರಿ ಚೆಕ್ ಮಾಡ್ತೀವಿ. ಇದು RCB ಪೋಸ್ಟ್ ಅಥವಾ ಯಾರೋ ಅಭಿಮಾನಿ ಸುಮ್ನೆ ಹಾಕಿರೋದ ಫೇಕ್ ಅಂತ ಹೇಳಿ. ಆದ್ರೆ ಒಬ್ಬ CM DCM ಹೇಳ್ತಾರೆ ಅಂದ್ರೆ ಅದ್ ನಂಬ್ಬಿಡ್ತೀವಿ ನಾವು. ಸರ್ಕಾರ ಹೇಳ್ತದೆ ಅಂದ್ರೆ ಇದು ಪಕ್ಕಾ ಇದೆ ಅಂತ ಹೇಳಿ. ಆ ಒಂದು ಕಾರಣಕ್ಕೆ ಸರ್ಕಾರ ಪೋಸ್ಟ್ CM ಟ್ವೀಟ್ ನೋಡಿ ಬಂದಿರೋದು. ತಾಯಪ್ಪ ಅವ್ರು ಹೇಳ್ತಾ ಇದಾರೆ ಈ ಒಂದು ಘಟನೆಗೆ ಸರ್ಕಾರ ಇನ್ನೂ ಪುಷ್ಟಿ ಕೊಟ್ಟಿದೆ ಅಂತ. ಸರ್ಕಾರ ಪುಷ್ಟಿ ಕೊಟ್ಟಿದೆ ಅಂತ. RCB ಅಫಿಷಿಯಲ್ ಪೋಸ್ಟ್ ಸರ್ಕಾರಕ್ಕಿಂತ ಮುಂಚೆ ರಿಲೀಸ್ ಆಗಿದೆ. RCB ಪೋಸ್ಟ್ ಸರ್ಕಾರಕ್ಕಿಂತ ಮುಂಚೆ ರಿಲೀಸ್ ಆಗಿದೆ. ಇದು ತಪ್ಪಲ್ವಾ? ಸ್ವತಃ RCB ಏನಂತ ಹಾಕಿದೆ? ರೂಲ್ಡ್ ಬೈ ಪೊಲೀಸ್ ಅಂಡ್ ಅದರ್ ಅಥಾರಿಟೀಸ್ ಅಂತ ಆಗಿದೆ. ಅಲ್ಲಿ ಪೊಲೀಸ್ ಮನೋಜ್ ಅಂತ. ಮನೋಜ್ ಸರಿಯಾಗಿ ಕಂಡಿಡ್ದ ನೋಡ್ರಪ್ಪ. ಈಗ ಪೋಸ್ಟ್ ಅಲ್ಲಿ ಮನೋಜ್ ಹೇಳ್ತಾ ಇದ್ದಾನೆ, ವಿ ರಿಕ್ವೆಸ್ಟ್ ಆಲ್ ಫ್ಯಾನ್ಸ್ ಟು ಫಾಲೋ ಗೈಡ್ಲೈನ್ಸ್ ಸೆಟ್ ಬೈ ಪೊಲೀಸ್ ಅಂಡ್ ಅದರ್ ಅಥಾರಿಟೀಸ್ ಸೊ ದಟ್ ಎವ್ರಿ ಒನ್ ಕ್ಯಾನ್ ಎಂಜಾಯ್ ದ ರೋಡ್ ಶೋ ಪೀಸ್ಫುಲಿ. ರೋಡ್ ಶೋ ಆಗಿಲ್ಲ, ರೋಡ್ ಶೋ ಕ್ಯಾನ್ಸಲ್ ಆಗಿದೆ. ನೀವು ಇದನ್ನೇ ನೆಟ್ ಆರ್ಗನೈಸ್ ಮಾಡಿಲ್ಲ ಸರ್. ರೋಡ್ ಶೋ ಮಾಡಿದ್ರೆ ಇನ್ನ 50 ಸಾವಿರ. RCB ಮ್ಯಾನೇಜ್ಮೆಂಟ್ ಒಂದೇ. ವಿರಾಟ್ ಕೊಹ್ಲಿ ಯಾಕೆ ಅವ್ರ ಮನೆಗೆ ಹೋಗಿಲ್ಲ ಅಂತ? ವಿರಾಟ್ ಕೊಹ್ಲಿ ಬರ್ತಾನೆ ಅಂದ್ರೆ 3 ಲಕ್ಷ ಜನ ಸೇರಿದ್ದಾರೆ. ಅವ್ನು ಪ್ರತಿಯೊಂದು ಮನೆಗೆ ಹೋಗಿದ್ರೆ ಪ್ರತಿಯೊಂದು ಹಾಸ್ಪಿಟಲ್ ಮನೆ ಕೂಡ ರಶ್ ಆಗಿರೋದು. ಅಯ್ಯೋ, ಐ ಹ್ಯಾವ್ ಅ ವೆರಿ ವ್ಯಾಲಿಡ್ ಪಾಯಿಂಟ್ ಫಾರ್ ದಿಸ್.
ಲಾಸ್ಟ್ ಟೈಮ್ ಅದೇನೋ ಇದ್ರದ್ದು ಮ್ಯಾಚ್ ಅಂತ ಅಂದ್ಬಿಟ್ಟು ಅಲ್ಲೆಲ್ಲೋ ಮಾಡಿಲ್ವಾ ಮ್ಯಾಚ್ ಪ್ರಾಕ್ಟೀಸ್ ಟೈಮ್ ಅಲ್ಲಿ, ಅವಾಗ ಎಲ್ಲಿ ಏನಾಗಿತ್ತು? ಏನು ಪ್ರಾಬ್ಲಮ್ ಆಗಿಲ್ಲ. ಎಲ್ಲಾನು ಮೀಡಿಯಾದಲ್ಲಿ ಕೂತ್ಬಿಟ್ಟು ಹೇಳ್ಬಿಟ್ಟು ನಾನಿಲ್ಲಿ ಹೋಗ್ತೀನಿ ಅಂತ ಹೋಗ್ಬೇಕಂತಿಲ್ಲ. CTR ದೋಸೆ ತಿನ್ನಕ್ ಬರಕ್ಕಾಗುತ್ತೆ, ಟ್ವೀಟ್ ಮಾಡಬಹುದು. CTR ಗೆ ಮಲ್ಲೇಶ್ವರಂ ಅಲ್ಲಿ ದೋಸೆ ತಿನ್ನಕ್ಕಾಗುತ್ತೆ, ಸತ್ತೋರ್ ಮನೆಗೆ ಎಕ್ಸಾಕ್ಟ್ಲಿ ವೆರಿ ವ್ಯಾಲಿಡ್ ಪಾಯಿಂಟ್. ಆಗೋದಿಲ್ವಾ? ಈಗ ಈ ಪಾಯಿಂಟ್ ಏನ್ ಹೇಳ್ತೀರಾ? ಈ ಪಾಯಿಂಟ್ ಏನ್ ಹೇಳ್ತೀರಾ? ಮಾನವೀಯತೆ ಮುಖ್ಯ. ಫಸ್ಟ್ ಆಫ್ ಆಲ್ ಸ್ಟ್ಯಾಂಪೇಡ್ ಆಗಿರೋದು RCB ವಿಕ್ಟರಿ ಇವೆಂಟ್ ಇಂದ, ವಿರಾಟ್ ಕೊಹ್ಲಿ ಇಂದಲ್ಲ. ನೀವು RCB ಅಂದ್ರೆ ವಿರಾಟ್ ಕೊಹ್ಲಿ, ವಿರಾಟ್ ಕೊಹ್ಲಿ ಅಂದ್ರೆ RCB ಅನ್ಕೊಂಡಿದ್ರೆ ಅಷ್ಟೇ. ಈಗ ಅವ್ರು ಹೇಳ್ತಾ ಇದ್ದಾರೆ, ಶಶಾಂಕ್ ಅವರೇ, ಅವ್ರು ಹೇಳ್ತಾ ಇದ್ದಾರೆ RCB ಇಲ್ಲಿ ಕಾಲ್ ತುಳಿತ ಆಗಿರುವಂತದ್ದು RCB ಇಂದ ಅಥವಾ ಕಪ್ಪಿಂದ ಅಲ್ಲ, ಈ ವಿಜಯೋತ್ಸವ ಮಾಡೋದ್ರಿಂದ ಅಂತ ಹೇಳ್ತಾ ಇದ್ದಾರೆ. ಇವತ್ತು ಒಂದ್ ಯಾರು ಸ್ಟ್ಯಾಂಪೇಜ್ ತೀರೋಗಿದ್ದಾರೆ, ಯಾವುದೋ ಒಂದು ಶೆಟ್ಟಿ ಅಂತ ಅವ್ರ ಸೆಕೆಂಡ್ ನೇಮ್ ಬರುತ್ತೆ, ಒಂದು ಹುಡುಗಿ. ಅವ್ರ ತಾಯಿನೇ ಹೇಳ್ತಾರೆ ನನ್ನ ಮಗಳು ವಿರಾಟ್ ಕೊಹ್ಲಿ ಅಭಿಮಾನಿ, ಅದಕ್ಕೋಸ್ಕರ ಅಲ್ಲಿ ಬಂದಿರೋದು ಅಂತ. 80% ಆಫ್ ದ ಕ್ರೌಡ್ ವಿರಾಟ್ ಕೊಹ್ಲಿ ನೋಡೋಕೆ ಬಂದಿದ್ದಾರೆ. 11 ಜನ ಅಭಿಮಾನಿಗಳು ಸತ್ ಮೇಲೂ ವಿರಾಟ್ ಕೊಹ್ಲಿ ಮಾಡಿದ್ದೇನು ರೀಪೋಸ್ಟ್ ಅಷ್ಟೇ, ಓನ್ಲಿ ರೀಪೋಸ್ಟ್. ಅದು ಕೂಡ ನಿಜ, ಅವ್ರು ಹಾಕಿದ್ದಲ್ಲ. ನಿಜ ಆದ್ರೆ ಅದು ವಿರಾಟ್ ಕೊಹ್ಲಿ ತಪ್ಪಲ್ಲ, ಅವ್ರು ಕರೆಕ್ಟ್ ಆಗಿ ಫೆಸಿಲಿಟೀಸ್ ಮಾಡಿರ್ಲಿಲ್ಲ ಅಲ್ಲಿ. ಬಸವರಾಜ್ ಈಗ ಇವ್ನು ಹೇಳ್ತಿರೋದು ಕೂಡ ಫೆಸಿಲಿಟೀಸ್ ಎಲ್ಲವಾದ್ರೂ ಅಲ್ಲಿಗೆ ಬರ್ತಾ ಇದೆ, ಎಲ್ಲವಾದ್ರೂ ಫೆಸಿಲಿಟೀಸ್ಗೆ ಬರ್ತಾ ಇದೆ. ಇಬ್ರದ್ದು ತಪ್ಪಿಲ್ಲ, ನಾವೆಲ್ಲೂ ಒಂದ್ ಸೈಡ್ ಮಾತಾಡ್ತಿಲ್ಲ, ಇಬ್ರದ್ದು ತಪ್ಪು. ಒಂದ್ ನಿಮಿಷ ಬಸವರಾಜ್ ಕ್ವಿಕ್ಲಿ. KGF ಹೀರೋ ಎಸ್ ಅವ್ರ ಅಭಿಮಾನಿಗಳು ಗದಗ ಜಿಲ್ಲೆಯಲ್ಲಿ ಕರೆಂಟ್ ಶಾರ್ಟ್ ಹೊಡೆದು ಸತ್ತೋದ್ರು. ಸ್ವತಃ ಎಸ್ ಅವರ ಫ್ಲೈಟ್ ಮಾಡ್ಕೊಂಡು ಹೋಗಿ 10 ಲಕ್ಷ ಪರಿಹಾರ ಕೊಟ್ಟು ಬಂದ್ರು. ಅದು ಈಗ RCB ಪರಿಹಾರ ಕೊಟ್ಟಿಲ್ವಾ? RCB ಇನ್ನಷ್ಟು ಮಾತಾಡೋಣ ಒಂದು ಚಿಕ್ಕ ಬ್ರೇಕ್ ನಂತರ. ಏನ್ ಪ್ರಾಬ್ಲಮ್ ಇಲ್ಲ ಏರಿಯಾದಲ್ಲಿ? ಏನ್ ಪ್ರಾಬ್ಲಮ್? ಏನ್ ನಿಮ್ ಪ್ರಾಬ್ಲಮ್? ಎಲ್ಲ ಪ್ರಾಬ್ಲಮ್ ಆಯ್ತಿಲ್ಲ ಹೇಳಿ. ಏನ್ರಿ ನಿಮ್ ಪ್ರಾಬ್ಲಮ್? ಏನ್ ನಿಮ್ ಪ್ರಾಬ್ಲಮ್ ಅಂತ ಹೇಳಿ. ಯಾರಪ್ಪ ನಗರಕ್ಕೆ, ಗಾಂಧಿನಗರ, ದಾಸರಹಳ್ಳಿ, ರಾಜರಾಜೇಶ್ವರಿ ನಗರ, ಚಾಮರಾಜಪೇಟೆ, ಹುಬ್ಬಳ್ಳಿ, ಚನ್ನಮರುತ್ತದ, ಮೈಸೂರಿಗೆ ಬಂದಿರೋದು ಬ್ಯಾಡಗಿ ತಾಲೂಕಿಗೆ ನಾವು ಬಂದಿವ್ರಿ. ಸರ್ ಹೇಳಿ ಸರ್, ಏನ್ ಪ್ರಾಬ್ಲಮ್? ನಿಮ್ MLA ಹೆಂಗೆ? ಏನೆಲ್ಲ ಸಮಸ್ಯೆಗಳು? ಏನ್ ಕಥೆಯಲ್ಲಿ ಬಂತಾ? ಯಾವತ್ತೂ ಬಂದಿಲ್ಲ. 2 ಮಂತ್ಸಿಂದ ನೀರಿಲ್ಲ, ಟ್ಯಾಂಕರ್ ಬರ್ಬೇಕಾದ್ರೆ ರೋಡ್ ಸರಿ ಇಲ್ಲ. ಯಾರ ಹತ್ರ ಹೋಗಿ ಹೇಳೋದಕ್ಕೆ ನಮ್ಗೆ ಯಾರು ಇಲ್ಲ ಇಲ್ಲಿ. ಕಿತ್ತೋದ್ರೆ ಏನ್ ಅಲ್ಲೇ ಹಾಳಾಗೋದ್ರು, ಇದು ಯಾರು ನೋಡರೇ ಗತಿ ಇಲ್ಲ. ನಾವಿದ್ದೀವಿ ಅಂತಾರೆ, ಇವಾಗ ಯಾರು MLA ಮಗ ಒಂದ್ ದಿವಸನೂ ಬಂದಿಲ್ಲ. ಫುಲ್ ಸ್ಟ್ಯಾಂಡರ್ಡ್ ಲಕ್ಸುರಿಯಸ್ ಬೆಡ್ರೂಮ್ ಐತ್ರಿ ಅದ. ತಾಜ್ ವೆಸ್ಟ್ ಎಂಡ್, ರಾಡಿಷನ್ ಬ್ಲೂ. ಮೀಟಿಂಗ್ ನಿಮ್ದು ಮೀಟಿಂಗ್ ಇಲ್ಲಿ ಮಾಡ್ರಿ. ಇಷ್ಟು ವರ್ಷ ಆಯ್ತು, ಇದಕ್ಕೆಲ್ಲ ಯಾರು ಸರ್ ಜವಾಬ್ದಾರಿ? 2,000 ರೂಪಾಯಿ ಬ್ಯಾಂಕ್ಗೆ ಹೋಗ್ತೀನಿ ಬರ್ತಾ ಇದ್ದೀನಿ, ಹೋಗ್ತೀನಿ ಬರ್ತಾ ಇದ್ದೀನಿ. ಬ್ಯಾಂಕಿಗೆ ಹೋಗ್ತೀರಿ 2,000 ಮತ್ತೆ ಬರ್ತಾ ಇಲ್ಲ. 2,000 ನಂದೇ ಹೊಂಟೈತು. ನಿಲ್ ಮೇಲೆ ಭಾರಿ ಐಟ್ ಅದಲ್ಲ ಮಾರ. ಕಣ್ರಿ ಸರ್, ರಾತ್ರಿ 1 ಗಂಟೆವರೆಗೂ ಎಣ್ಣೆ ಅಂಗಡಿ ತೆಗಿಬೇಕಾದ್ರೆ ಬೆಳಗ್ಗೆ 4 ಗಂಟೆವರೆಗೂ ತೆಗಿಬೋದಲ್ಲ. ಮಗನೂ ನೋಡಲ್ಲ, ಯಾರು ನೋಡಲ್ಲ. ನಾನು ಒಬ್ಬಳು ನೋಡ್ಕೊಂತೀರಜ್ಜ. ಮೊಮ್ಮಕ್ಕಳಿಗೆ ಅಮ್ಮ ಅಪ್ಪ ಇಲ್ಲ, ಅವರು ನೋಡಿ ಬದುಕ್ತಾ ಇದೀವಿ. ದೇವ್ರು ಬಿಟ್ಟಂಗೆ ಆಗುತ್ತೆ.